ಹಲೋ ವೀಕ್ಷಕರೇ, ನಮಸ್ಕಾರ. ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬೇಸಿಗೆಯಲ್ಲಿ ತಂಪನ್ನು ಕೊಡುವಂಥ ಒಂದು ಸುಂದರವಾದಂಥ ಸಿಹಿ ತಿಂಡಿಯೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಹೆಸರುಬೇಳೆ ಹಾಗೆಯೇ ಗಸಗಸೆ ಹಾಕಿ ಪಾಯಸನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು 3/4 ಬಟ್ಲಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಆ ಹೆಸರುಬೇಳೆನ ಒಂದು ಬಾಣಲಿಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸಿಮ್ಮರ್ನಲ್ಲಿ ಸ್ಟವನ್ನು ಇಟ್ಕೊಂಡು ಲೈಟಾಗಿ ಅದನ್ನು ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬಣ್ಣ ಬದಲಾಗುತ್ತೆ, ಅದರ ಪರಿಮಳ ಬರೋದು ಗೊತ್ತಾಗುತ್ತೆ. ಆ ಸಮಯದಲ್ಲಿ ನಾವು ಅದನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತೆಗೆದುಕೊಂಡಿರ್ತಕ್ಕಂಥ ಗಸಗಸೆಯನ್ನು ಸಹ ಲೈಟಾಗಿ ಹುರ್ಕೋಣ. ಅದರ ಜೊತೆಯಲ್ಲೇ ಒಣಕೊಬ್ಬರಿನೂ ಸಹ ನಾನು ತುರ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಒಣಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಒಣಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಣಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಬೇಡ ಅಂತಂದರೆ ಹಸಿ ಕೊಬ್ಬರಿನೂ ಸಹ ನೀವು ಹಾಕ್ಕೊಳ್ಬೋದು. ಈಗ ಹುರ್ಕೊಂಡಂಥ ಹೆಸರುಬೇಳೆಯನ್ನು ಒಂದು 2ರಿಂದ 3 ಸಲ ನಾವು ತೊಳ್ಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿ ಒಂದು 2ರಿಂದ 3 ವಿಷಲ್ಲು ಕೂಗಿಸ್ಬೇಕಾಗುತ್ತೆ. ಅಷ್ಟರಲ್ಲೇ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಗಸಗಸೆ ಒಣಕೊಬ್ಬರಿಯನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಅದನ್ನು ರುಬ್ಕೋಣ. ಈಗ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಹೆಸರುಬೇಳೆನೂ ಸಹ ಬೆಂದು ಸಾಫ್ಟಾಗಿದೆ. ಈಗ ನೋಡಿ, ಚೆನ್ನಾಗಿ ಹೆಸರುಬೇಳೆ ಬೆಂದಿದೆ. ಸ್ವಲ್ಪ ಅದನ್ನು ಸ್ಪ್ಯಾಚುಲಾದಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಆಗ್ಬಿಡತ್ತೆ. ಈಗ ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಗೋಡಂಬಿಯನ್ನು ಒಂದು 25 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನು ಲೈಟಾಗಿ ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಮತ್ತು ಒಣ ದ್ರಾಕ್ಷಿಯನ್ನು, ಕಪ್ಪು ಇರುವಂಥ ದ್ರಾಕ್ಷಿನೂ ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ. 2 ಬಣ್ಣದ್ದನ್ನು. ಎರಡು ಸ್ವಲ್ಪ ಉಬ್ಬಿ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಈಗ ಒಂದು ಉಂಡೆಯಷ್ಟು ಬೆಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ 1 ಉಂಡೆ ಬೆಲ್ಲ ಸಾಕಾಗುತ್ತೆ. ಈಗ ಅದಕ್ಕೆ ಒಂದು 2 ಬಟ್ಲಷ್ಟು ನೀರನ್ನು ಸೇರಿಸ್ಕೋಣ. ಸ್ವಲ್ಪ ಅದನ್ನು ನಾವು ಮೀಡಿಯಮ್ ಹಂತದಲ್ಲೇ ಕರಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈ ಸಂದರ್ಭದಲ್ಲಿ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಹೆಸರುಬೇಳೆಯನ್ನು ಅದರಲ್ಲಿ ಸೇರಿಸ್ಕೋಣ. ಚೆನ್ನಾಗಿ ನುಣ್ಣಗೆ ಬೆಂದು ಸಾಫ್ಟಾಗಿದೆ. ಅದನ್ನು ಈಗ ಅದರಲ್ಲಿ ಸೇರಿಸ್ಕೋಣ ವೀಕ್ಷಕರೇ. ಚೆನ್ನಾಗಿ ಅದನ್ನು ಕೈ ಆಡಿಸ್ಕೋಣ, ಗಂಟುಗಳಿಲ್ಲದಿರ ಕೈ ಆಡಿಸ್ಕೋಣ. ಹಾಗೆಯೇ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಾನು ಮತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಗಸಗಸೆ ಹಾಗೆಯೇ ಒಣಕೊಬ್ಬರಿಯನ್ನು ಸಹ ಅದರಲ್ಲಿ ಬೆರೆಸ್ಕೊಳ್ಳೋಣ. ಚೆನ್ನಾಗಿ 1-2 ಸಲ ಕಲಿಸ್ಕೊಂಡು ಒಂದು 2ರಿಂದ 3 ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಇನ್ನೂ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೀಡಿಯಮ್ ಹಂತದಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ. ಈಗ ಅದು ಕುದೀತಾ ಇರಬೇಕಾದ್ರೇ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ವೀಕ್ಷಕರೇ.
ನೋಡಿ ಈಗ ಚೆನ್ನಾಗಿ ಕುದ್ದು ನೊರೆ ಎಲ್ಲ ಕಮ್ಮಿ ಆಗಿದೆ. ಈ ಸಂದರ್ಭದಲ್ಲಿ ಏಲಕ್ಕಿಯನ್ನು ಸಕ್ಕರೆಯೊಟ್ಟಿಗೆ ಪುಡಿ ಮಾಡಿ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಏಲಕ್ಕಿಯನ್ನು ಸಕ್ಕರೆಯೊಟ್ಟಿಗೆ ಪೌಡ್ರ್ ಮಾಡಿಕೊಂಡು ಅದನ್ನು ಸಹ ಸೇರಿಸಿದ್ದೀನಿ ವೀಕ್ಷಕರೇ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮಾಡಬಹುದಾದಂಥ ಗಸಗಸೆ ಹೆಸರುಬೇಳೆ ತಂಪಾದಂಥ ಪಾಯಸ ರೆಡಿಯಾಗಿದೆ. ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರೋದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇದೇ ಥರ. ಟೇಕ್ ಕೇರ್, ಬಾಯ್.